ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಆರ್ಎಸ್ಎಸ್ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ ಸಾರಿದ್ದಾರೆ. ಆದರೆ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬೆಂಕಿ ಉಗುಳಿದ್ರು. ಆರ್ಎಸ್ಎಸ್ ವಿರುದ್ಧದ ಕಾಂಗ್ರೆಸ್ ಸಮರ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣದಲ್ಲಿ 2029 ಟಾರ್ಗೆಟ್ ಫಿಕ್ಸ್. ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ನಾಯಕರ ತೀವ್ರ ವಾಗ್ದಾಳಿ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಇದು ಹೆಸರಿಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವಾದರೂ ಮುಂದಿನ ಲೋಕಸಭಾ ಚುನಾವಣೆಯ ಅಜೆಂಡಾ ಎದ್ದು ಕಾಣ್ತಾ ಇತ್ತು. ಅದರಲ್ಲೂ ದೇಶದಲ್ಲಿ ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ನಡೆಸ್ತಾ ಇರುವ ಸಮರ ಮತ್ತಷ್ಟು ತೀವ್ರಗೊಳ್ಳುವ ಸುಳಿವು ಕೂಡ ಸಿಕ್ಕಿತ್ತು. ಈಗಾಗಲೇ ಆರ್ಎಸ್ಎಸ್ ನೋಂದಣಿ ದೇಣಿಗೆ ವಿವರಗಳನ್ನ ಕೇಳಿರುವ ಕೈ ನಾಯಕರು ನಿನ್ನೆ ಸಂಘ ಪರಿವಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಆರ್ಎಸ್ಎಸ್ ಕಡು ವಿರೋಧಿ ಬಿಕೆ ಹರಿಪ್ರಸಾದ್ ಅವರು ಪುಕ್ಕಲರು ಅಂತ ವಾಗ್ದಾಳಿ ನಡೆಸಿದ್ರು. ಇಲ್ಲ, ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಧೈರ್ಯ ಇಲ್ಲ. ಆರ್ಎಸ್ಎಸ್ ಅವರು ಪುಕ್ಕಲ್ರವರು. ನಾವು ಸುಮ್ಮನಾಗಿರೋದ್ರಿಂದ ಅವ್ರಿಗೆ ಅವಕಾಶಗಳಾಗ್ತಾ ಇದೆ. ಅದರಿಂದ ನಾವೆಲ್ಲ ಎಚ್ಚರ ವಹಿಸಬೇಕಾಗುತ್ತೆ. ಯಾವುದಾದ್ರೂ ಒಂದು ಕಾರ್ಯಕ್ರಮ ಹೇಳಿ, ಬಡವರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಈ ಒಂದು ಸರೆಂಡರ್ ಮೋದಿ ಯಾವುದಾದ್ರೂ ಒಂದು ಕಾರ್ಯಕ್ರಮ 12 ವರ್ಷದಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಡಿ, ನಾನು ಇವತ್ತೇ ರಾಜಕಾರಣ ಬಿಡ್ಲಿಕ್ಕೆ ತಯಾರಿದ್ದೇನೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು, ಭಾರತೀಯ ಜನತಾ ಪಾರ್ಟಿಯವರು ಅಥವಾ RSS ಅವರು ಈಗಲೂ ಸಹ ಗೋಡ್ಸೆ ಒಬ್ಬ ಈ ದೇಶದ ಮೊಟ್ಟ ಮೊದಲನೇ ಭಯೋತ್ಪಾದಕ ಅಂತ ಹೇಳಿಲ್ಲ. ಗೋಡ್ಸೆ ಮಹಾತ್ಮ ಗಾಂಧಿ ಅವರ ಕೊಲೆಗಡುಕ ಅಂತ ಇನ್ನೂ ಹೇಳಿಲ್ಲ. ಮೋದಿ ಆರ್ಎಸ್ಎಸ್ ನವರು ದೇಶ ಹಾಳು ಮಾಡುತ್ತಿದ್ದಾರೆ, ಖರ್ಗೆ ಕೆಂಡ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮೋದಿ ಆರ್ಎಸ್ಎಸ್ ನವರು ದೇಶ ಹಾಳು ಮಾಡುತ್ತಿದ್ದಾರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ಎಸ್ಎಸ್ ನವರನ್ನ ತುಂಬುತ್ತಿದ್ದಾರೆ ಅಂತ ಕೆಂಡ ಕಾರಿದ್ದಾರೆ. ಡೆಲ್ಲಿಯಲ್ಲಿ ನಾವು ಬರದೇ ಹೋದ್ರೆ ಈ RSS ಬಿಜೆಪಿ ಮೋದಿ ಇವರು ದೇಶವನ್ನು ಹಾಳು ಮಾಡಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವರು ಹೋಗೋದಿಲ್ಲ. ಇವತ್ತು ಶಿಕ್ಷಣದಲ್ಲಿ ಇಂಥ ತಪ್ಪುಗಳನ್ನು ಅವರು ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆ ದಿಕ್ಕು ತಪ್ಪತಂಕ ರೀತಿಯಲ್ಲಿ ಸಿಲೆಬಸ್ ಮಾಡ್ತಾ ಇದ್ದಾರೆ. RSS ಹುಡುಗರನ್ನ ತುಂಬುತ್ತಾ ಇದ್ದಾರೆ. ಶಿಕ್ಷಕರು RSS ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಕೊಡ್ತಾ ಇದ್ದಾರೆ. ವೈಸ್ ಚಾನ್ಸಲರು RSS ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಕೊಡ್ತಾ ಇದ್ದಾರೆ. ಇನ್ನು ಸಚಿವ ಯುಟಿ ಖಾದರ್ ಮಾತಾಡಿ, ಬಿಜೆಪಿ ಮತ್ತು ಆರ್ಎಸ್ಎಸ್ ನವರು ಜಾತಿ ಧರ್ಮ ಅಂತ ದೇಶವನ್ನ ಒಡೆದು ಆಳ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಬಹುಶಃ ಬಿಜೆಪಿ ಪಕ್ಷ ಬೇರೆಯವರು ಸಮಾಜವನ್ನು ಬಿಕ್ಕಟ್ಟು ಮಾಡಿ ಅವರನ್ನು ಒಡೆದಾಳುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಮಾಜವನ್ನು ಒಗ್ಗಟ್ಟು ಮಾಡುವ ಕೆಲಸ ಆಗ್ಬೇಕು. ಎಲ್ಲಾ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿ ಮಕ್ಕಳಿಗೆ ನೋಡಿಕೊಂಡು ಆ ಒಗ್ಗಟ್ಟನ್ನು ಸಂಘಟಿಸಿ ಸೌಹಾರ್ದ ಸಮಾಜ ನಿರ್ಮಾಣ ಮಾಡುವಂತ ದೊಡ್ಡ ಮಟ್ಟದ ಚೌಕಟ್ಟು ಅಧಿಕಾರವನ್ನು ನಾವೆಲ್ಲ ಕೂಡ ವಹಿಸಿಕೊಳ್ಬೇಕಂತ ಹೇಳಿಕೊಳ್ಳುತ್ತಾ, ಹಿಂದೂ ರಾಷ್ಟ್ರ ಎಂದಿಗೂ ಮಾಡಲು ಬಿಡಲ್ಲ, ಸಿದ್ದು ಗುಡುಗು. ಕೆಪಿಸಿಸಿ ಅಧ್ಯಕ್ಷರ ಪ್ರಮಾಣ ವಚನ ಕಾರ್ಯಕ್ರಮದ ಕೊನೆಯಲ್ಲಿ ಭಾಷಣ ಮಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗುಡುಗಿದ್ರು. ಬಿಜೆಪಿಯ ಹಿಂದೂ ರಾಷ್ಟ್ರದ ಕನಸು ಎಂದಿಗೂ ನನಸು ಮಾಡಲು ಬಿಡಲ್ಲ ಅಂತ ಎಚ್ಚರಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಈ ದೇಶ ಹಿಂದೂ ರಾಷ್ಟ್ರನೇ ಅಂತ ತಿರುಗೇಟು ಕೊಟ್ರು. ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರು ಬಿಡಕೂಡದು. ನಾವು ಯಾವತ್ತೂ ಕೂಡ ಬಹುತ್ವದ ಪರವಾಗಿರ್ತಕ್ಕಂಥವರು, ಬಹುತ್ವವನ್ನು ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಅದನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. RSS ಬಿಜೆಪಿ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊಂಟಿಲ್ಲ. ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ ಈ ದೇಶ ಹಿಂದೂ ರಾಷ್ಟ್ರ ಇದ್ದದ. ಈ ದೇಶ ಹಿಂದೂ ರಾಷ್ಟ್ರ ಇಲ್ಲ ಅಂತಂದಿದ್ರೆ ಈ ದೇಶದಾಗ ಪ್ರಜಾಪ್ರಭುತ್ವ ಎತ್ತಿರಲಿಲ್ಲ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡುವುದಾಗಿ ಸಂಕಲ್ಪ. ಕಾಂಗ್ರೆಸ್ನ ಬಹುತೇಕ ನಾಯಕರು ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ ಸಿಎಂ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಹೆಸರನ್ನ ಎತ್ತಲೇ ಇಲ್ಲ. ನಮ್ಮದು ಕಾಂಗ್ರೆಸ್ ಜಾತಿ ಅಂತ ಒಗ್ಗಟ್ಟಿನ ಮಂತ್ರ ಪಠಿಸುವುದರ ಜೊತೆಗೆ ರಾಹುಲ್ ಗಾಂಧಿಯನ್ನ 2029ಕ್ಕೆ ಪ್ರಧಾನಮಂತ್ರಿ ಮಾಡುವ ಬಗ್ಗೆ ಸಂಕಲ್ಪ ಘೋಷಿಸಿದ್ರು.
ನನಗೆ ಗುಂಪು ಬಗ್ಗೆ ನಂಬಿಕೆ ಇಲ್ಲ, ಜಾತಿ ಬಗ್ಗೆ ನಂಬಿಕೆ ಇಲ್ಲ, ಧರ್ಮದ ಬಗ್ಗೆ ನಂಬಿಕೆ ಇಲ್ಲ. ಆದ್ರೆ ನಮ್ ಜಾತಿ, ನಮ್ ಧರ್ಮ ನಮ್ ಬಿಟ್ಟಿದ್ದು. ಆದ್ರೆ ಇದೊಂದು ಕಾಂಗ್ರೆಸ್ ಜಾತಿ, ಇದೊಂದು ಕಾಂಗ್ರೆಸ್ ಧರ್ಮ, ಇದು ಕಾಂಗ್ರೆಸ್ ಧ್ವಜ, ಇದು ಅನ್ನೋದು ಮಾತ್ರ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ನಾನು ಮುಖ್ಯಮಂತ್ರಿ ಆಗಿರ್ಬೋದು, ಆದ್ರೆ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಿಮ್ಮ ಜೊತೆ ಕೈ ಜೋಡಿಸಿ ಈ ಪಕ್ಷವನ್ನು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ತಂದು 2029ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಹುಲ್ ಗಾಂಧಿ ಅವರನ್ನ ಮಾಡಲಿಕ್ಕೆ ನಾವೆಲ್ಲ ಸಂಕಲ್ಪವನ್ನ ಇವತ್ತು ನಾವು ಮಾಡಬೇಕು. ಕಾಂಗ್ರೆಸ್ ನಾಯಕರ ಟಾರ್ಗೆಟ್ ಆರ್ಎಸ್ಎಸ್, ಬಿಜೆಪಿ ಬಗ್ಗೆ ಮಾತನಾಡಿರುವ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಪಾಕಿಸ್ತಾನಕ್ಕೆ ಜೈ ಅನ್ನೋರ ಪರ ಪ್ರಿಯಾಂಕ ಖರ್ಗೆ ಇದ್ದಾರೆ ಅಂತ ಟೀಕಿಸಿದ್ರು. ಆ ಹಿಂದೂಗಳನ್ನು ದುರ್ಬಲಗೊಳಿಸಲಿಕ್ಕೆ, ಸಮಸ್ತ ಹಿಂದೂಗಳಿಗೆ ಅನಾಥ ಪ್ರಜ್ಞೆ ಕಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಹಿಂದೂಗಳ ಸಂಘಟನೆಯನ್ನು ಒಡಿಲಿಕ್ಕೆ ಪ್ರಿಯಾಂಕಾ ಖರ್ಗೆಯು ಸಹಿತ ಅನೇಕರು ತಮ್ಮ ಚಮತ್ಕಾರದ ಮೂಲಕ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರ ರಕ್ಷಣೆ ನಡೆಯುತ್ತೆ, ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಎಂದವರ ರಕ್ಷಣೆ ನಡೆಯುತ್ತೆ, ಭಾರತ್ ಮಾತಾಕ್ಕೆ ಜೈ ಜೈ ಅನ್ನೋರ ಮೇಲೆ ದೌರ್ಜನ್ಯ ನಡೆಯುತ್ತೆ. ಅದು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇದಕ್ಕೆ ನೇರ ಹೊಣೆ. ಸಮಸ್ಯೆಗಳ ಮೂಲ ಆರ್ಎಸ್ಎಸ್ ಅಲ್ಲ ಕಾಂಗ್ರೆಸ್, ನಟ ಚೇತನ್ ಅಚ್ಚರಿ ಹೇಳಿಕೆ. ಬಲಪಂಥೀಯ ವಿಚಾರಧಾರೆಗಳನ್ನ ಟೀಕಿಸ್ತಾ ಇದ್ದ ನಟ ಚೇತನ್ ಅಹಿಂಸಾ ಕಾಂಗ್ರೆಸ್ ನಾಯಕರಿಂದ ಟಾರ್ಗೆಟ್ ಆರ್ಎಸ್ಎಸ್ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ. ಸಮಸ್ಯೆಗಳ ಮೂಲ ಆರ್ಎಸ್ಎಸ್ ಅಲ್ಲ, ಕಾಂಗ್ರೆಸ್ ವೈಫಲ್ಯವೇ ಸಮಸ್ಯೆಗಳ ಮೂಲ ಅಂತ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ. ಅವರು ಒಂದೇ ಸಂಘಟನೆ ಎಲ್ಲ ರೀತಿ ಸಮಸ್ಯೆಗೆ ಕಾರಣ ಅನ್ನೋದು ಅದನ್ನು ನಾವು ನಂಬಲ್ಲ. ಎಲ್ಲ ರೀತಿ ಸಮಸ್ಯೆಗೆ ಮೂಲ ಇರೋದು ಕಾಂಗ್ರೆಸ್ ಪಕ್ಷ. 140 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ರೀತಿ ಇದೆ. ಆ ಕಾಂಗ್ರೆಸ್ ಪಕ್ಷದ ವೈಫಲ್ಯದಿಂದನೇ ಹಿಂದುತ್ವ ಬಲಪಂಥಿ ಆಯಿತು, ಕಮ್ಯುನಿಸ್ಟ್ ಎಡಪಂಥಿ ಆಯಿತು. ನಾವು ಯಾವಾಗಲೂ ಮೂಲತಃ ಒಂದು ರೀತಿ ಮನುವಾದ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಗಟ್ಟಿಯಾಗಿ ಕಟ್ತಾ ಬಂದಿದ್ವಿ. ಒಟ್ನಲ್ಲಿ ಮುಂದಿನ ಲೋಕಸಭಾ ಚುನಾವಣೆಗೆ ಇನ್ನೂ 3 ವರ್ಷಗಳ ಸಮಯ ಇದೆ. ಈಗಲೇ ಕಾಂಗ್ರೆಸ್ ನಾಯಕರು ಅಜೆಂಡಾ ಸೆಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಪ್ರಧಾನಿ ಮಾಡುವ ಪಣ ತೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.